ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಡಬಲ್ ಕಲರ್ ಸಾರಿಗೆ ಯಾವ ರೀತಿ ಸಿಂಪಲ್ ಆಗಿರೋ ಕುಚ್ಚು ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಗಳು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಈ ಡಿಸೈನ್ ಹಾಕೋದಕ್ಕೆ ಈ ರೀತಿ ಫ್ಲವರ್ ಬಿಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಡಬಲ್ ಕಲರ್ ಸಾರಿ ಇದೆ. 8 ಎಳೆ ದಾರನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 8 ಎಳೆ ದಾರ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ಚೆಕ್ ಮಾಡ್ಕೋಬೋದು ನನ್ನ ಚಾನಲಲ್ಲಿ. ನೀಡಲ್ ನಂಬರ್ 11 ತೊಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಹಾಕೋದು ಅಂತ ನೋಡೋಣ. ಥ್ರೆಡ್ನ ನಾನು ಆಲ್ರೆಡಿ ನಾಟ್ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ರೈಟ್ ಸೈಡಿಂದ ಹಾಕಬೇಕು. ನಾನು ಸೀರೆಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಫಸ್ಟು ಈ ರೀತಿ ಒಂದು ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಬೇಕು. ನೆಕ್ಸ್ಟು 5 ಚೈನ್ ಹಾಕಬೇಕು. ನಾನು ಸ್ಟಾರ್ಟಿಂಗ್ಗೆ ಕುಚ್ಚು ಬರೋ ರೀತಿ ಹಾಕ್ತಾಯಿದ್ದೀನಿ. 1 2 3 4 5 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕ್ ಮಾಡಿದಾದಮೇಲೆ ಒಂದು ಫ್ಲವರ್ ಬಿಡ್ ತಗೊಳ್ಳೋಣ. ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ನೀಡಲ್ ಮೇಲೆ ಒಂದು ಸರಿ ದಾರ ತಂದು ಒಂದು ಸ್ವಲ್ಪ ಗ್ಯಾಪು ಈ ಫ್ಲವರ್ ಬೀಡ್ ಬಿಟ್ಟು ಇನ್ನೊಂಚೂರು ಮುಂದೆ, ಇಷ್ಟಕ್ಕೆ ಸಾಕಾಗುತ್ತೆ. ಹಿಂಗೆ ನೀಡಲ್ನ ಒಳಗಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಆಗಿರುತ್ತೆ. 2ರಲ್ಲೊಂದು 2ರಲ್ಲೊಂದು ಈ ರೀತಿ ಮತ್ತು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡಿದ್ದೀನಿ. ನೀಡಲ್ ಮೇಲೆ 2 ಸಾರಿ ದಾರ ಅಂತಂದು ಡಬಲ್ ಕ್ರೋಶ ಹಾಕಿದ್ವಲ್ಲ ಒಂದು, ಆ ಗ್ಯಾಪಲ್ಲಿ ನಾನಿವತ್ತು ತ್ರಿಬಲ್ ಕ್ರೋಶ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀಡಲ್ ಮೇಲೆ 4 ದಾರ ಇದೆ. 2ರಲ್ಲೊಂದು 2ರಲ್ಲೊಂದು ಮತ್ತು 2ರಲ್ಲೊಂದು ತ್ರಿಬಲ್ ಕ್ರೋಶ ಅಂತ ಕರೀತಾರೆ ಇದನ್ನು. ಮತ್ತು ಸೂಜಿ ಮೇಲೆ 2 ಸಾರಿ ದಾರ ಅಂತಂದು 2ರಲ್ಲೊಂದು 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 ಈ ರೀತಿ. ಇದು ಫುಲ್ ಇದು ಡಬಲ್ ಸ್ಟೆಪ್ಪು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ಎಷ್ಟು ಬರುತ್ತೋ ಅಷ್ಟು ಕಂಬಗಳನ್ನ ಹಾಕ್ತಾ ಹೋಗಬೇಕು. ತ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕ್ತಾ ಹೋಗಬೇಕು.
ಈ ರೀತಿ ನೀಡಲ್ ಮೇಲೆ ಎರಡು ಸರಿ ದಾರ ತಂದು ನೀಡಲ್ ಮೇಲೆ 4 ಥ್ರೆಡ್ ಆಗಿದೆ. ಎರಡರಲ್ಲಿ ಹಾಸಿ ಒಂದು, ಎರಡರಲ್ಲಿ ಹಾಸಿ ಒಂದು, ಎರಡರಲ್ಲಿ ಹಾಸಿ ಒಂದು, ಈ ರೀತಿ ಕಂಬನ ತಗೊತಾ ಹೋಗಬೇಕು. ಇನ್ನೊಂದು ಹಾಕೋಣ. ಎರಡರಲ್ಲೊಂದು, ಎರಡರಲ್ಲೊಂದು, ಮತ್ತು ಎರಡರಲ್ಲೊಂದು, ಮತ್ತು ನೀಡಲ್ ಮೇಲೆ ಎರಡು ಸರಿ ದಾರ ತಂದು ಎರಡರಲ್ಲೊಂದು, 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 ಈ ರೀತಿ ಕಾಣುತ್ತೆ ಡಿಸೈನು. ಇಲ್ಲಿ ಎಷ್ಟು ಕಂಬಗಳು ಬಂದಿದ್ದಾವೆ ಅಂತ ನೋಡೋಣ. ನಾವು 3 ಚೈನ್ ತೊಗೊಂಡಿದ್ದೀವಲ್ಲ ಅದನ್ನು ಲೆಕ್ಕ ಹಾಕಿ ತೊಗೋಬೇಕು. 1 2 3 4 5 6 7 8 3 ಚೈನು ಸೇರಿದ್ರೆ 8 ಕಂಬ ಬರುತ್ತೆ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಸೀರೆಗೆ ಲಾಕ್ ಮಾಡಬೇಕು. ಮತ್ತು ದಾರನ ಮೇಲೆ ತಂದು ಇನ್ನೊಂದು ಫ್ಲವರ್ ಬೀಟ್ ಆ್ಯಡ್ ಮಾಡೋಣ. ಬೀಡ್ ಲಾಕು. ಈಗ ನೀಡಲ್ ಮೇಲೆ ಒಂದು ಸರಿ ದಾರ ತಂದು ಇದು ಫ್ಲವರ್ ಗ್ಯಾಪು ಎಷ್ಟು ಬರುತ್ತೆ ಅಂತ ನೋಡಬೇಕು. ಈ ರೀತಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಫ್ಲವರಿಂದ ಮುಂದೆ ಒಂಚೂರು ಇಲ್ಲಿ ಬರೋ ಹಾಗೆ ಹಾಕಬೇಕು. ನೀಡಲ್ ಮೇಲೆ ಒಂದು ಸರಿ ದಾರ ತಂದು ಈ ಗ್ಯಾಪಿಗೆ ಒಂದು ಡಬಲ್ ಕ್ರೋಶ ಮಾಡಬೇಕು. ಎರಡರಲ್ಲೊಂದು, ಎರಡರಲ್ಲೊಂದು, ಈ ರೀತಿ ಕಾಣುತ್ತೆ. ಈಗ 3 ಚೈನು 1 2 3 ಚೈನು, ಮತ್ತು ಈಗ ಈ ಗ್ಯಾಪಿಗೆ ತ್ರಿಬಲ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ 2 ಸಾರಿ ದಾರ ತಂದು ಈ ರೀತಿ ಎರಡರಲ್ಲೊಂದು, 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 ಮತ್ತು ಅದೇ ರೀತಿ ಹಾಕ್ತಾ ಹೋಗಬೇಕು. ನೋಡಿ ಈ ರೀತಿ 8 ಕಂಬ ಆದಮೇಲೆ ಸೀರೆಗೆ ಲಾಕ್ ಮಾಡಬೇಕು. ಈ ರೀತಿ ಕಾಣುತ್ತೆ. ಫಸ್ಟು ಬಟ್ಟೆಗೆ ಲಾಕು, ನೆಕ್ಸ್ಟು ಒಂದು ಫ್ಲವರ್ ಬೀಡ್ ಆ್ಯಡ್ ಮಾಡಿಬಿಟ್ಟು ಫ್ಲವರ್ ಬೀಡ ಲಾಕ್ ಮಾಡಬೇಕು. ಲಾಕ್ ಮಾಡಿ ಒಂದು ಡಬಲ್ ಕ್ರೋಶ ಕಂಬ ಅಂತಂದು ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಈ ಗ್ಯಾಪಿಗೆ ತ್ರಿಬಲ್ ಕ್ರೋಶ ಕಂಬನ ಹಾಕ್ಕೊತಾ ಹೋಗಬೇಕು. ಎಷ್ಟು ಹಿಡಿಯುತ್ತಾ ಅಷ್ಟು ಹಾಕಬೇಕು. ನಾನು ಇಲ್ಲಿ 8 ಹಿಡ್ದಿದೆ, 3 ಚೈನ್ ಸೇರಿ 8 ಹಿಡ್ದಿದೆ, 8 ಹಾಕಿದ್ದೀನಿ. ಅದೇ ರೀತಿ ಲಾಕು 8 ಕಂಬ ಆದಮೇಲೆ ಬಟ್ಟೆಗೆ ಲಾಕು, ಮತ್ತು ಒಂದು ಫ್ಲವರ್ ಬೀಡು ಅದೇ ರೀತಿ ಹಾಕಿದ್ದೀನಿ. ಇಲ್ಲೂ 8 ಕಂಬ ಬಂದಿದೆ, ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ನಾನು ಕುಚ್ಚು ಹಾಕೋದಕ್ಕೆ 5 ಚೈನ್ ಹಾಕಿದ್ನಲ್ಲ, ನಾನು 2 ಮಧ್ಯಕ್ಕೆ ಒಂದು ಹಾಕಿ ತೋರಿಸ್ತಾ ಇದ್ದೀನಿ.
ನಿಮಗೆ ಕುಚ್ಚು ಜಾಸ್ತಿ ಬೇಕು ಅಂದರೆ ಒಂದ್ರ ಮಧ್ಯಕ್ಕೆ ಒಂದು ಹಾಕ್ಕೊತ ಹೋಗ್ಬೋದು. ನಾನಿವತ್ತು ಎರಡರ ಮಧ್ಯೆ ಒಂದು ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಎರಡು ಇದಾದಮೇಲೆ, ಎರಡು ಆರ್ಚ್ ಆದಮೇಲೆ ನಾನು 5 ಚೈನ್ ಹಾಕ್ತಾಯಿದ್ದೀನಿ. ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಅದೇ ರೀತಿ ಎರಡರ ಮಧ್ಯೆ ಒಂದು ಕುಚ್ಚು ಬರುತ್ತೆ. ಈಗ ನೆಕ್ಸ್ಟು ಬೀಡ್ ಹಾಕ್ತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕು, ನೀಡಲ್ ಮೇಲೆ ಒಂದು ಸರಿ ದಾರ ತಂದು ಫ್ಲವರ್ ಬೀಡ್ ಈ ರೀತಿ ಇಟ್ಕೊಂಡು ಆ ಗ್ಯಾಪಿಗೆ ಒಂದು ಡಬಲ್ ಕ್ರೋಶಾ ಮಾಡಬೇಕು. ಈ ರೀತಿ ಎರಡರಲ್ಲೊಂದು ಈ ರೀತಿ ಕಾಣುತ್ತೆ. ಸಿಂಪಲ್ಲಾಗಿ ಬೇಗ ಅರ್ಧ ಗಂಟೆಲಿ ಆಗೋಗ್ಬಿಡುತ್ತೆ. ಈಸಿಯಾಗೈತೆ, ಹಾಕ್ಕೋಬೋದು. ನಾನು ಪೂರ್ತಿ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ನೋಡಿ, ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ರೀತಿ ಕಾಣಿಸ್ತಾ ಇದೆ. ಲಾಸ್ಟಿಗೆ ಕುಚ್ಚು ಬರೋ ರೀತಿಯೇ ಎಂಡ್ ಮಾಡಿದ್ದೀನಿ. ಸ್ಟಾರ್ಟಿಂಗು ಕುಚ್ಚಿತ್ತು, ಕುಚ್ಚು ಬರೋ ರೀತಿ ಮಾಡಿದ್ದೆ, ಎಂಡೂ ಕುಚ್ಚು ಬರೋ ರೀತಿಯೇ ರೆಡಿ ಮಾಡಿದ್ದೀನಿ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ನೋಡಿ, ಡಿಸೈನ್ ಕಂಪ್ಲೀಟ್ ಆಗಿದೆ. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಸಿಂಪಲ್ಲಾಗಿ ಮುದ್ದಾಗಿ ಕಾಣಿಸ್ತಾ ಇದೆ. ಈ ರೀತಿ ಕಾಣಿಸುತ್ತೆ. ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.